ಇರೋದು ಹೀಗೆ ಮುಂಜಾನೆ ಅದು ಯಾರ ಮುಖ ನೋಡಿದ್ನೇನೋ ಮರೆ ಇದಕ್ಕಿದ್ದಂಗೆ ಪೆಟ್ರೋಲ ಖಾಲಿ ಆತಲ್ಲ ಅಯ್ಯಪ್ಪ ಇನ್ನೂ ಎಷ್ಟು ದೂರ ಹೋಗ್ಬೇಕ ಹೊಟ್ಟೆರ ಜಗ್ಗಿ ಎಷ್ಟು ಹಸ್ದೈತಿ ಯಾವುದು ಒಂದು ಬಕ್ರಾ ಸಿಗವಲ್ದ ಏನಾರ ಮಾಡ್ಬೇಕಲ್ಲ ಓಹೋ ಮೈಕ್ರೋ ಫೈನಾನ್ಸ್ ಮನೋಹರ ಇವತ್ತು ಇವ್ನು ಹೆಂಗಾರ ಮಾಡಿ ಹರೋ ಮಾಡ್ಬೇಕು ಅರ್ಲಿ ಲೆಫ್ಟ್ ಓಡಾನ್ ಸರ್ ಲಿಫ್ಟ್ ಕೊಡ್ರಿ ತಳ್ಕೊಂಡು ಹೋಗೋ ಗಾಡಿಗೆ ಲಿಫ್ಟ್ ಕೇಳಿದ ಜಗತ್ದಾಗ ಒಂದೇ ವ್ಯಕ್ತಿ ನೀನ ನೋಡ ಇದ್ರೂ ಇರ್ಬೋದ ಬಿಕಾಸ್ ಐ ಆಮ್ ವೆರಿ ಡಿಫ್ರೆಂಟ್ ದುಡ್ಕೊಂಡು ಹಾಕೊಂಡ್ರಿ ಹೊತ್ಕೊಂಡು ಹೋಗ್ಬೇಕಿಲ್ಲ ಏ ಹೊರಸೇನೆ ಹೊತ್ಕೊಂಡು ಹೋಗ್ಯನ ಪೆಟ್ರೋಲ್ ಖಾಲಿ ಆಗದ ಚಲೋ ಟೈಮಿಗೆ ಸಿಕ್ಕಿ ಬಾ ದುಗುಸ್ ಬಾ ಚಾರ್ಜ್ ಆಕತಿ ಬಾಡ್ದು ಏ ಅಣ್ಣಾರ ನಿಂದಿರ್ಲಿ ಅಣ್ಣಾರ ನೀವೇನ್ರಿ ನಾ ಸುಮ್ಮನೆ ಚಾರ್ಜ್ ಅಂತಂದ್ರೆ ಹಂಗ ಸುಮ್ಮನೆ ಹೊಂಟ ಬಿಡುದನ ಅಮತಾಪುರ್ ಬಿಟ್ಟು ಇಲ್ಲಕ್ಕೆ ಬಂದಿ ನೀನು ಅಲ್ಲೇ ಊರಾಗ ಒಂದು ಬೈಕ್ ಬರತ್ತಿತ್ರಿ ಕೈ ಅಡ್ಡ ಹೋಗೋದ್ನಿ ರೀ ಕರ್ಕೊಂಬಂದಿಲ್ಲಿ ಮಠ ಬಿಟ್ಟು ಹೋಗ್ಯಾನ ನೋಡ್ರಿ ಬರೀ ಇದೇ ಕೆಲಸ ನೋಡಿ ನಿಂದ ಅದು ಹೋಲಿ ಬಿಡ್ರಿ ನಿಮ್ಮನ್ನ ಪೊಲೀಸ್ ಅಂತೇಳಿ ಸುಳ್ಳು ಹೇಳಿ ನಿಮ್ಮ ಕಡೆ ರೊಕ್ಕ ವಸೂಲಿ ಮಾಡಿದ್ನಲ್ರಿ ಶೇರದ ಅಂಗಡಿ ಪಕ್ಕಿರನ್ನ ಅವ್ನ ಮ್ಯಾಲ ನೀವು ಸಿಟ್ ಐತಿಲ್ ನಿಮ್ಗೆ ಸೇಡ್ ತೀರ್ಸ್ಕೋಬೇಕಿಲ್ಲ ನೀವು ಅದಕ್ಕೂ ಟೈಮ್ ಬರ್ತದ ತಿರ್ಸ್ಕೊಂತೇನೆ ಶೇಡ್ ಮನೋರವ್ರ ಯಾಕೋ ಹೊಟ್ಟಿ ಭಾಳ ಹಸಿ ಆಗ್ತಾವ್ರಿ ಇಲ್ಲೇ ಮುಂದೆ ಅಧ್ಯಕ್ಷ ಡಾಬಾ ಐತ್ರಿ ಅಲ್ಲಿ ಊಟ ಮಾಡ್ಕೊಂಡು ಹೋಗುಂಬರ್ರಿ ನೋಡಪ್ಪ ಮಂತಂಡ್ ಐತಿ ಕಿಶೆದಾಗ ₹1 ಇಲ್ಲ ಏನು ನನ್ನ ಬರೀ ಕ್ರೆಡಿಟ್ ಕಾರ್ಡ್ ಅಷ್ಟೇ ಐತಿ ಗಾಡಿ ಎಣ್ಣಿಗೆ ನನ್ನ ಎಣ್ಣಿಗೆ ಅಷ್ಟೇ ಅದು ಅದಕ್ಕೆ ಯಾಕೆ ಚಿಂತೆ ಮಾಡ್ತೀರಿ ಅಧ್ಯಕ್ಷ ಡಾಬಾದಾಗ ನಂದು ಫುಲ್ ಹವಾ ಐತ್ರಿ ನನ್ನ ಹೆಸರು ಹೇಳಿದ್ರೆ ಫ್ರೀ ಊಟ ಕೊಡ್ತಾನವ ಬರ್ರಿ ಊಟ ಮಾಡ್ಕೊಂಡು ಹೋಗ್ಬಿಡುನ ಹೌದಾ ಬರ್ರಿ ನೋಡು ಮತ್ತೆ ಬರ್ರಿ ಪಾ ನೀವು ದೋಸ್ತ್ ಹಂಗ ಊಟ ಮಾಡ್ಕೊಂಡು ಇಲ್ಲೇ ಮುಂದೆ ಪೆಟ್ರೋಲ್ ಬಂಕ್ ಐತ್ರಿ 1 ಕಿಲೋಮೀಟ್ರಾಗ ಪೆಟ್ರೋಲ್ ಹಾಕಿಸ್ಕೊಂಡು ಹಂಗ ನಾನು ಊರ್ ಮಠ ಬಿಟ್ಬಿಟ್ರಿ ಬರ್ರಿ ಸುಸ್ಸಾತಲ್ಲ ಅಲ್ಲಕ್ರ ಊಟ ಫಸ್ಟ್ ಕ್ಲಾಸ್ ಇತ್ರಿ ಹೌದ್ರಿ ಹೋಟೆಲ್ದು ಹೆಂಗೆ ಮೆನು ರೀ ಮಸ್ತ್ ಇತ್ರಿ ಬರೋನಾರಿ ನಾವು ಬಿಲ್ ಕೊಟ್ಟವ್ರಿ ಬಸ್ ನನ್ನ ಪರಿಸ್ಥಿತಿ ಗೊತ್ತಿದ್ದು ಕೇಳ್ತಿರಲ್ಲ ಒಳಗದಾರ ತೋರಿ ಕೊಡ್ತಾರವ್ರು ಆಯ್ತು
ಬರ್ರಿ 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 ಬೇಗ ಬರ್ರಿ. ಏನಪ್ಪ ಊಟ ಮಾಡೋ ಮಟ ಮಾಡಿ ಬಿಲ್ ಕೊಡಲ್ಲ ಹಂಗೆ ಹಿಂಗೆ ಅಂತಾರೆ ನೋಡಿ. ಬೇಕ್ರಿ ಸರ್. ಸರ್ ಅವ ತೆಲಿಬೇನಿ ಇಲ್ಲಿ ನನ್ನ ಹೆಸರು ನಡೀತಾ ಅಂತ ಇಲ್ಲಿ ಕರ್ಕೊಂಡ್ಬಂದಾರೆ. ಪೆಟ್ರೋಲ್ ಖಾಲಿ ಆಗಿತ್ತು, ಹೊಟ್ಟೆ ಹಸ್ತದ ಬಾ ಇಲ್ಲೇ ಊಟ ಮಾಡೋದಂತೆ ಕರ್ಕೊಂಡ್ಬಂದ ಸರ್. ಅವಂಗೇನಿಲ್ಲ, ಅವಂಗ ತಿನ್ನಾಕಿದಿಲ್ಲ ಹಂಗೆ ಹೇಳಿ ಹೋಗ್ಕಡವ. ಮತ್ತು ನೀವು ನೋಡಾಕ್ರಿ ಎಷ್ಟು ಇದು ಅದ್ರಿ, ಟಿಪ್ ಟಾಪ್ ಅದ್ರಿ, ಡಿಶರ್ಟ್ ಅದ್ರಿ, ಕೊಡ್ಬೇಕು ನೀವೇ ಕೊಡ್ಬೇಕು. ನಿಮ್ಮ ಹೆಸರು ಹೇಳ್ಯಾರ ಈಗ ಸರ್. ಕೊಡ್ತೇನೆ ರೀ, ಇಲ್ಲ ಅನ್ನಂಗಿಲ್ಲ. ಮಂತಂಡ್ ಐತ್ರಿ ಸರ್. ಅಲ್ಲಿ ಮಂತ್ಯಾಂಟ್ ಇದ್ರೆ ನಾವೇನು ಮಾಡೋಣ ರೀ, ನಮ್ಮದು ಹೋಟೆಲ್ ನಡಿಬೇಕಲ್ಲ ಸರ್. ಮಂತಂಡ್ ಐತ್ರಿ, ಕಿಶದ ಚೆಕ್ ಮಾಡಿದ್ರಲ್ಲ, ಅಂಗಿ ಚಡ್ಡಿ ಕಳೆದ್ರು ₹1 ಇಲ್ಲ ಸರ್. ಅಂಗಿ ಚಡ್ಡಿ ಯಾಕೆ ಇದ್ದಿದ್ದು ಫೋನ್ ಏನರ ಇಟ್ಟು ಹೋಗ್ರಿ, ಆಮೇಲೆ ಇನ್ನೂ ಬಂದ ಬಿಡಿಸ್ಕೊಂಡು ಹೋಗ್ರಿ. ಸರ್ ಫೋನ್ ಬ್ಯಾಡ್ರಿ, ಫೋನ್ ಕಂಪ್ನಿ ಕಾಲ್ ಬರ್ತಿರ್ತಾವೆ. ಏನ್ರಿ ಮಾಲಕ್ರಿ ಇದು ಗದ್ಲ? ಏ ಅಧ್ಯಕ್ಷರ ಕಂಟು ಬಿಟ್ಟ ತಿಂದಾರ, ಬಿಲ್ ಕೊಡ್ತೇನೆ, ಬಿಲ್ ಕೊಡಾಕ್ತಾ ಇರಲಿ. ಹಾಂ, ನೀ ನಮ್ಮೂರಿಗೆ ಬರ್ತಿದ್ದಲ್ಲ, ಅದ್ಯಾವ ಮೈಕ್ರೋ ಫೈನಾನ್ಸ್ ಏನಾನ ಅಂತಿದ್ದಿ? ಸರ್ ನಾನೇ ಸರ್, ಮೈಕ್ರೋ ಫೈನಾನ್ಸ್ ಮನೋರು ಸರ್. ಎಷ್ಟೈತೆ ಬಿಲ್? ಇಷ್ಟನಾ ಮಾಲಕ್ರೆ? ನಾ ಸರಿ ಮಾಡ್ತೇನೆ ಅದನ್ನ, ನೀ ನಡಿ. ಏ ಕೊಡಿ, ನಾಳೆ ಬಂದು ಭೇಟಿಯಾಗ. ಯಪ್ಪ ನಾನು ಬೆಂಗಳೂರಿಗೆ ಕರ್ಕೊಂಡು ಹೋಗ್ಯ. ಬೆಂಗಳೂರಿಗೆ ಯಾಕೆ? ನನಗೆ ಅಪ್ಪನ ಸಮಾಧಿ ನೋಡೋದು ಭಾಳ ಆಸೆ ಆಗ್ಬಿಟ್ಟಪ್ಪ. ನನಗೆ 13 ತಿಂಗಳ ಸತ್ತ, ನನಗೆ 13 ನಿಮಿಷ ನಾವು ಮಾರಿನ ಬಿಟ್ಟಿಲ್ಲಪ್ಪ. ನಾನು ದಿನ ಹತ್ಕೊಂತ ನಮಕ್ಕಂತಾನೆ, ಅವನು ಪಿಕ್ಚರ್ ನೋಡ್ಕೊಂತ, ಅವ್ನು ಮಾರಿ ನೋಡ್ಕೊಂತ ಕೈ ಮುಗಿತೀನಿ. ನಾ ಕರ್ಕೊಂಡು ತಲೆ ಕೆಡಿಸ್ಕೊಬೇಡ. ಕರ್ಕೊಂಡು ನಡಿಪ, ನನಗೆ ರಗಡ ಆಗಿರಪ್ಪ. ನಾನು ನೋಡ್ಬೋದು ಸಾಯ್ಬೇಕು ಅನ್ನಂಗೆ ಆಗ್ಬಿಟ್ಟು. ಹಾಳಾಕೋಬೇಡ, ನಾ ಕರ್ಕೊಂಡು ಹೋಗ್ಕೊಂಡು ಅಂದಿಲ್ಲ. ಕರ್ಕೊಂಡೋಗಿ ತೋರಿಸ್ಕೊಂಬಾರಪ್ಪ, ನೀವು ಸಾಯಿ ಮಠ ನೆನಸ್ತೇನೆ ನೋಡ್ಕೋಣ. ಆಯ್ತು, ನಾ ಕರ್ಕೊಂಡು ಹೋಗ್ಕೊಂಡು ಚಿಂತೆ ಮಾಡ್ಬೇಡ ಬಾ. ಬ್ಯಾಗ್ ತರಲಿಲ್ಲ ಬೇಡ ಅಂದು ಅವ್ರ ಸರ್ನ ಅಂದರು, ಇಲ್ಲೇ ಇರ್ಲಿ ಹೋಗಂತೆ. ನೋಡು, ಅವಾಗ ಹೇಳಿದ್ನಿಲ್ಲ ನಿನಗೆ. ಆ ಮೆಂಬರ್ ತಂಗಿ ಫೋನರ ಹಚ್ಚಕ್ಕಿದೆ, ನಂಬರ್ಲ ಅಮ್ಮ ನಂಬರ್ ಐತಿ, ಫೋನ್ ಹಚ್ಚಿ ನಾನು. ಆಕಿ ಫೋನ್ ತೆಗಿವಳ್ಳ. ಮೊದಲು ನಾ ಫೋನ್ ಹಚ್ಚಲಿಲ್ಲ ಅಂದರೂ ನನಗೆ ಬೈತಿದ್ಲಕ್ಕಿ, ಫೋನ್ ಯಾಕೆ ಹಚ್ಚೋಲ್ಲಿ ನೀನು, ಫೋನ್ ಯಾಕೆ ಎತ್ತದಿಲ್ಲ ಅಂತೇಳಿ. ಮೊದಲು ಹಂಗಿಲ್ಲ ಆಕಿ, ಬದಲಿ ಆಗ್ಯಾಳ. ಯಪ್ಪ, ಹೆಣ್ಮಕ್ಳದು ಗೊತ್ತಾಗಂಗಿಲ್ಲ ನಿನಗೆ, ಕಳ್ಳಿದ್ದ ಇರ್ತೈತಿ, ಹಚ್ಚಿ ನೋಡೋಣ. ಬೇಡ, ಆಕೆ ಆಗ್ಲಿ ಹಚ್ಚದಾಗ ನೋಡೋಣ ಅಂತ. ಹೋಗಿರ ಬರ್ಗಂಗಾರ, ನಾ ಇಲ್ಲೇ ಇರ್ತಾನೆ. ಹೋಗಿ ಏನು ಮಾಡಲಿ ನಾನು ನೋಡಿ ಅಂತಿಲ್ಲ. ಹಂಗೇನು ಓದಿ ಅನ್ಕೊ, ನೀ ಏನು ಸುಮ್ಮನೆ ಇರೋಕೆ. ನೀನು ಊರು ತುಂಬ ಡಂಗರ ಹೊಡಿತೀನಿ. ನಾನು ಜಗದೀಶ ನಾನು ಕರ್ಕೊಂಡು ಬೆಂಗಳೂರಿಗೆ ಹೋಗಿದ್ದ, ಅಲ್ಲಿ ನಾನು ಬಿಟ್ಟು ಮೆಂಬರ್ ತಂಗಿ ಇರೋ ಅಂತಲ್ಲಿ ಹೋಗಿದ್ದ, ಅಲ್ಲಿ ಹೋಗಿ ಏನೇನು ಮಾಡಿದ್ನು ಅಂಥೇಳಿ ಇಲ್ಲಾರದೊಂದು ಇರೋದೊಂದು ಸೇರಿಸಿ ಹೇಳ್ತಿ. ಮೊದಲ ಮೆಂಬರ್ ನನ್ನ ಹೆಸರು ಮೇಲೆ ಹೋಗ್ಕೊತಾನ ಅಂತ ಹೇಳಂಗಿಲ್ಲ ತಗೋಪ್ಪ. ನೀ ಹೇಳು ಹೇಳ್ದೇ ಇರು. ಆದ್ರೆ ಆಕೆಗೆ ನನ್ನ ಮೇಲೆ ಮನಸ್ಸಿಲ್ಲ, ಮನಸ್ಸು ತೆಗ್ದಾಳ. ಮೊದಲಂಗಿಲ್ಲ, ಚೇಂಜ್ ಆಗ್ಯಾಳ. ಹಂಗಿದ್ಮೇಲೆ ನಾ ನೀ ಆಕೆ ಫೋನ್ ಹಚ್ಚಿದ್ಗೈಕಿ ನೀ ತೆಗಿರಕ್ಕೆಲ್ಲ ಶಟ್ಕೊಂಡಿದ್ದ ತಗೋ. ಹೆಣ್ಮಕ್ಳು ಗೊತ್ತಾಗಂಗಿಲ್ಲ. ಬುದ್ಧಿ ಗೊತ್ತೈತಿ. ಆಕೆ ಶಟ್ಕೊಂಡ್ರು 1 ದಿನ ಶಟ್ಕೊತಿದ್ಲು, 2 ದಿನ ಶಟ್ಕೊತಿದ್ಲು. ಬೆಂಗಳೂರಿಗೆ ಹೋದಾಗಿಂದ ಫೋನ್ ಆಯ್ತು ಒಳ್ಳಾಕಿ. ಹೌದಾ? ಹೆಂಗೆ ಹೇಳಕ್ಕಾಗತ್ತಿ, ನಾವು ಹಳ್ಳಿಯಾಗಿರೋರು, ಬೆಂಗಳೂರಾಗಿರೋ ಹುಡುಗಿಕಿ. ಪಾಪ ಆಕೆ ಭಾಳ ಜೀವದ್ಲಪ್ಪ. ಬೇಕಾಗಿಲ್ಲಮ್ಮ, ಜೀವ ಇರಲಿ ಇರದೇ ಇರಲಿ, ಆಕಿ ಲೈಫ್ ಆಕಿ ಇಷ್ಟ, ಆಕೆ ಹೆಂಗಿರಲಿ, ನನಗೆ ಅದಕ್ಕೆ ಬೇಕಾಗೈತಿ. ಬಾ, ಅಂದ ಮಾತಿನ ಮನುಷ್ಯ ಇವ.
ಫೋಟೋ ಹಾಕ್ಯಾರ ಅಷ್ಟೇ. ಹಲೋ. ಹಾಂ ಸರ, ನಾನು ದೊಡ್ಡ ಮನೆ ಮೆಂಬರ. ಹಾಂ ಹೇಳ್ರಿ ದೊಡ್ಡ ಮನೆಯವ್ರ, ಏನು ಸಮಾಚಾರ? ಏನಿಲ್ಲ ಸರ, ಸಿ ಗಟ್ಟಾರ CD ವರ್ಕ್ ಮುಗಿದು 4 ತಿಂಗಳಾತ, ಇನ್ನೂ ಬಿಲ್ ಆಗಿಲ್ಲ ಮಟೀರಿಯಲ್ದ. ನನ್ನ ಕೇಳಿದ್ರೆ ಹೆಂಗೆ ರೀ ದೊಡ್ಡ ಮನೆಯವ್ರ? ಇಂಜಿನಿಯರ್ ಕೇಳ್ರಲ್ಲ. ಅಲ್ರಿ, ಅವ್ರನ್ನ ಕೇಳಿದ್ರೆ ನಿಮ್ಮ ಕೂಟಾಗ ಮಾತಾಡಂತಾರ, ನಿಮ್ಮನ್ನ ಕೇಳಿದ್ರೆ ಅವ್ರ ಕೂಡ ಮಾತಾಡಂತೀರಿ, ಏನಿದೆ? ಯಾಕಂತಾರ ಅಂತಂದ್ರೆ ಅರ್ಥ ಮಾಡ್ಕೋಬೇಕು ನೀವು. ಫೈಲ್ ಮೂವ್ ಆಗ್ಬೇಕಂತಂದ್ರೆ ಏನಾರ ಮುಟ್ಟಿಸ್ಬೇಕ್ರಿಪ್ಪ. ಆತಾತ್ ಮುಟ್ಸೋನಂತ ಮಟೀರಿಯಲ್ ಬಿಲ್ ಹಾಕಕ್ಕೆ ಹೇಳ್ರಿ ಇಂಜಿನಿಯರ್ಗೆ. ಇಂಜಿನಿಯರ್ ಜವಾಬ್ದಾರಿ ನನಗೆ ಬಿಡ್ರಿ ನೀವು. ಆದ್ರೆ ಅಧ್ಯಕ್ಷರದ್ದು ಒಂದೇ ಸಮಸ್ಯೆ ನೋಡ್ರಿ, ಅಧ್ಯಕ್ಷ ಏನಾರ ಡೊಂಗಲ್ ಹಾಕಿದ್ರಷ್ಟ ಕೆಲಸ ಬಗೆಹರಿಯೋದು. ಆತ್ ತಗೋರಿ, ಅವ್ರ ಜೊತೆ ಮಾತಾಡ್ತಾನೆ. ಎಲ್ಲರೂ ಕಳ್ಳ ನನ್ನ ಮಕ್ಕಳ ಮಾತೈತಿದ್ರೆ ಸಾಕು, ರೊಕ್ಕ ಪರ್ಸೆಂಟೇಜು ಕಮಿಷನ್ ಎಲ್ಲರೂ ಇವರಾಗ್ಬಿಟ್ರ. ನಮಸ್ಕಾರ ದೊಡ್ಡ ಮನೆ ಮೆಂಬರ್ಗೆ. ನಮಸ್ಕಾರ ಜಗದೀಶ, ಆರಾಮದ್ರಿ? ನಾ ಏನೋ ಆರಾಮದನ್ರಿ. ನೀವೇ ಯಾಕೋ ಟೆನ್ಷನ್ ಆಗದ್ರಿ ಅನ್ಸಾತೈತಿ. ಅದಲ್ಪ ನಿಮ್ಮೂರು ಶನಿ ನಮ್ಮ ಪಂಚಾಯತಿ ಅಧ್ಯಕ್ಷ ಮೆಂಬರ್ ಕೆಲಸ ಮಾಡಿಸಿದ್ರಾಗೂ ಪಾಲ್ ಬೇಕಂತಾನ. ನನಗಂತೂ ಸಾಕಾಗಿ ಹೋಗೈತಿ. ಯಾಕಾರೋ ಅವನ ಅವಧಿಯೊಳಗೆ ನಾನು ಮೆಂಬರ್ ಆದ್ನೋ, ನನ್ನ ಅವಧಿಯೊಳಗೆ ಅವ ಯಾಕಾರೋ ಅಧ್ಯಕ್ಷ ಆದ್ನೋ, ಸಾಕಾಗಿ ಹೋಗೈತೆ ನೋಡು. ಈಗೇನಾಗೈತೆ ರೀ? ಏನಿಲ್ಪ, 3 ಕಾಮಗಾರಿದ ಮೆಟೀರಿಯಲ್ ಬಿಲ್ ಆಗ್ಬೇಕು. ಕೇಳಿದ್ರೆ ಈ PDO ಅಧ್ಯಕ್ಷ ಇಂಜಿನಿಯರ್ 3 ಮಂದಿ ನಾಟಕ ಮಾಡಕತ್ತಾರ. ಈಗ ನಾ ಹೇಳ್ದಂಗೆ ಮಾಡ್ರಿ, ನಿಮ್ಮ ಕೆಲಸ ಪಕ್ಕ ಆಗತ್ತೆ. ಏನು ಅದ? ಏನಂದ್ರೆ ನಿಮ್ಮ ಅಧ್ಯಕ್ಷನ ನೀವು ಅಧ್ಯಕ್ಷ ದಾಬಾಕ ಕರೀರಿ. ಆ ದಾಬಾಕ ಬರೋಕ್ಕಿಂತ ಮುಂಚೆನ ನೀವು ಹೋಗಿ ದಾಬಾದೊಳಗೆ ಕುಂತೀರಿ. ಬರುತ್ತಿಗೆ ನೀವೇನು ಮಾಡೋಕೆ ಗೊತ್ತಾನ? ಬರೀಲಿ ಬರುತ್ತಿಗೆ ಮೊಬೈಲ್ನಾಗ ಒಂದು ವಿಡಿಯೋ ನೋಡೋದು, ಅವ್ನ ಮುಖ ನೋಡೋದು, ನಗುದು ಮಾಡಿರಿ. ಇಷ್ಟು ಮಾಡಿದ್ರೆ ಸಾಕು, ಪಕ್ಕ ನಿಮ್ಮ ಕೆಲಸ ಆಕತಿ. ಹಲೋ, ಇದು ವರ್ಕೌಟ್ ಆಕತ್ತಂತಿ ಅಪ್ಪಕ್ಕ? ಟ್ರೈ ಮಾಡಿ ನೋಡ್ರಿ, ಪಕ್ಕ ವರ್ಕೌಟ್ ಆಗುತ್ತೆ. ಅಧ್ಯಕ್ಷ ದಾಬಾದಾಗ ಅಧ್ಯಕ್ಷ ಅದರ್ಲಿಲ್ಲ ಅಂದ್ರೆ ನೋಡ್ರಿ ನೀವು. ಆಮೇಲೆ ಬರ್ತೇನೆ. ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ತೆಲಿಬ್ಯಾನಿ. ಎಲ್ಲರೂ ಹೆಂಗದಿರಿ? ನೀವೇನು ಬಿಡ್ರಿ, ಆರಾಮಿರ್ತೀರಿ. ನಮ್ಮ ಉಡಾಳ್ ಮೆಂಬರ್ ಎಲ್ಲ ಎಪಿಸೋಡ್ಗಳು ನೋಡಾತ್ತೀರಿ. ನಿಮ್ದು ಏನೋ ಅನಿಸಿಕೆಗಳಿದ್ರೆ ಕಮೆಂಟ್ ಮುಖಾಂತರ ನಮಗೆ ತಿಳಿಸ್ರಿ. ನಮ್ಮ ಚಾನಲ್ನ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಓಕೆ ಸರ್, ಸಾರಿ, ಚಾನಲ್, ನಮ್ಮ ಚಾನಲ್ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ. ನಾವು ಹೊಸ ವಿಡಿಯೋ ಹಾಕಿದ ತಕ್ಷಣ ನಿಮ್ಗೆ ಪಟ್ಟಂತ ನೋಟಿಫಿಕೇಶನ್ ಬರ್ತೈತಿ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಮಗೆ ಹೊಸ ವಿಡಿಯೋ ಮಾಡೋಕೆ ಉತ್ಸಾಹ ಸಿಗ್ತೈತಿ. ಧನ್ಯವಾದಗಳು, ಶುಭ ದಿನ.